ಎಲ್ಲಾದ್ರೂ ಉಂಟೇನೆ ರಶ್ಮಿ, ನೀನು ಅವಳ ತಾಯಿ, ನೀನು ಅವಳ ಜೊತೆಗಿರ್ಬೇಕು. ನಾನು ಇಂಥ ಪಂದ್ಯಗಳನ್ನ ಬೇಕಾದಷ್ಟು ನೋಡಿದ್ದೀನಿ. ನೀನು ಅವಳ ಜೊತೆಗಿದ್ರೆ ಬಲ ಬಲ ಬಂದಾಗುತ್ತೆ. ನೋಡು, ನಾನು ಮನೇಲಿರ್ತೀನಿ, ನೀವೆಲ್ಲ ಹೋಗಿ ಬನ್ನಿ. ಅಜ್ಜಿ, ಹಿರಿಕರು ನೀವು, ಅವಳಿಗೆ ನಿಮ್ಮ ಆಶೀರ್ವಾದ ಮುಖ್ಯ. ಬನ್ನಿ ನಮ್ಮ ಜೊತೆಗೆ. ಲೋ ಬಂಗಾರಿ, ಹಿರಿಕಳಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಮೊದಲು ಹೋಗಿ ಬನ್ನಿ. ಹೊರಡಿ, ಬೇಗ ಹೊರಡಿ. ಅಜ್ಜಿ, ನೀವು ನನ್ನ ಜೊತೆ ಬಂದಿದ್ರೆ ಎಷ್ಟು ಚೆನ್ನಾಗಿತ್ತು. ಮನೆಯವರೆಲ್ಲ ನನ್ನ ಜೊತೆ ಬಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ನಿಮಗೆ ಗೊತ್ತಾ? ನಾನು ಬರದೇ ಇದ್ರೇನು ಪುಟ್ಟಿ, ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರುತ್ತೆ. ಹೋಗ್ಬಾ ಪುಟ್ಟಿ, ಒಳ್ಳೇದಾಗತ್ತೆ. ಅಮ್ಮ, ಆದರೂ ಅಯ್ಯೋ ರಶ್ಮೆ, ಸುಮ್ಮನೆ ರಾಗ ಎಳಿತಾ ಇಲ್ಲೇ ನಿಂತ್ಕೋಬೇಡಿ ಅಮ್ಮ. ಹೋಗಿ, ಅವಳಿಗೇನಾರ ಬೇಕಾದ್ರೆ ಅಜ್ಜಿ ಇರ್ತೀನಿ ಅಂತ ಹೇಳಿದ್ದಾರೆ. ಹೊರಗಡೆಯಿಂದ ಏನಾರ ಬೇಕಾದ್ರೆ ನಾನು ತಂದು ಕೊಡ್ತೀನಿ, ಹೊರಡಿ ನೀವು. ಇವರು ಇಷ್ಟೆಲ್ಲ ಹೇಳ್ತಿದ್ದಾರೆ, ಇನ್ನೇನು ಚರ್ಚೆ? ನಡಿ ಹೊರಡೋಣ. ಹಿರಣ್ಮಯಿ ಬಾ. ಹಿರಿ, ನಾನು ನಿಮಗೆ ಬಿಸಿ ಬಿಸಿ ಕಾಫಿ ತಂದು ಕೊಡ್ತೀನಿ. ಸೀತಾ, ನಾನು ಮನೆ ಕಡೆ ಹೋಗ್ಬಿಟ್ಟು ಬರ್ತೀನಿ. ನೀನು ಅವತ್ತು ಮನೆ ಬಿಟ್ಟಾಗ್ಲಿಂದ ಮನೆ ಕಸ ಗಿಸ ಏನೂ ಗುಡಿಸಿಲ್ಲ. ಹೋಗಿ ಒಂಚೂರು ನೋಡ್ಕೊಂಬಂದ್ಬಿಡ್ತೀನಿ. ಅಂತೂ ಇಂತೂ ಕುಂತಿಗೆ ಸುಖ ಇಲ್ಲ ಅನ್ನೋ ಹಾಗೆ ಇವತ್ತು ನನ್ನ ಕೆಲಸ ಆಗ್ತಿಲ್ಲ. ಛೇ, ಎಲ್ಲ ಸೇರಿಕೊಂಡು ಕಲ್ಲು ಹಾಕ್ಬಿಟ್ರು ನನ್ನ ಯೋಜನೆಗೆ. ಇವತ್ತು ರಶ್ಮಿ ಉಳ್ಕೊಂಡಿದ್ದಿದ್ರೆ ನನ್ನ ಕೆಲಸ ಮಾಡ್ಕೋಬಹುದಾಗಿತ್ತು. ಆದರೆ ಕೈಗೆ ಬಂದ ಮದ್ದನ್ನು ರಶ್ಮಿ ಕೂಡ್ಸೋಕ್ಕಾಗ್ತಿಲ್ವಲ್ಲಪ್ಪ. ಎರಡನೇ ದಿನದ ಸ್ಪರ್ಧೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿನ್ನೆಯ ಸ್ಪರ್ಧೆಯಲ್ಲಿ ಯಾರು ಗೆದ್ದು ಉಳಿದಿರ್ತಾರೋ ಆ ಉಳಿದ 4 ಸ್ಪರ್ಧೆಗಳಿಗೆ ಇಂದಿನ ಪಂದ್ಯದಲ್ಲಿ ಅವಕಾಶ. ಈಗ ಮೊದಲು ಎಲ್ಲರ ಮುಂದೆ ಮಹಾತಾಯಿಯ ವಿಗ್ರಹವನ್ನು ಇಟ್ಟಿರಲಾಗುತ್ತೆ. ಹಾಗೆ ಆ ಮಹಾತಾಯಿಗೆ ಅಲಂಕಾರ ಮಾಡುವಂಥ ಅಲಂಕಾರ ಸಾಮಗ್ರಿಗಳನ್ನು ಕೂಡ ಇಡಲಾಗುತ್ತೆ. ಪಂದ್ಯಕ್ಕೆ ಮುಂಚೆ ಎಲ್ಲರೂ ಒಮ್ಮೆ ಅದನ್ನು ನೋಡ್ಕೋಬೇಕು, ಏನೇನು ಸಾಮಾನು ಇಟ್ಟಿದ್ದಾರೆ ಅಂತ. ನಂತರ ಸ್ಪರ್ಧಿಗಳ ಕಣ್ಣಿಗೆ ದೃಷ್ಟಿ ಕಾಣದ ಹಾಗೆ ಅವರ ಕಣ್ಣುಗಳನ್ನು ಕಟ್ಟಲಾಗುತ್ತೆ. ಉಳಿದ ನಿಗದಿತ ಅವಧಿಯಲ್ಲಿ ಅವರು ಆ ಮಹಾತಾಯಿಗೆ ಅಲಂಕಾರ ಮಾಡಬೇಕು. ನಂತರ ಯಾರು ಅದ್ಭುತವಾಗಿ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ ಅವರನ್ನ ಗೆದ್ದಿದ್ದಾರೆ ಅಂತ ನಾವು ಘೋಷಿಸ್ತೀವಿ. ನಾನು ನಿನ್ನ ಚೆನ್ನಾಗಿ ಮಾಡಲ್ಲ, ಸರಿನಾ? ನೀವು ಸಾಮಗ್ರಿಗಳನ್ನು ನೋಡ್ಕೊಳ್ಳೋದಕ್ಕೂ ಕೂಡ ಒಂದು ನಿಗದಿತ ಅವಧಿಯನ್ನು ನಿರ್ಧರಿಸಲಾಗಿದೆ. ಆ ಪ್ರಕಾರ ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಈಗ ಪಂದ್ಯ ಪ್ರಾರಂಭಿಸ್ಬೋದಲ್ಲ? ಮಕ್ಕಳ, ನೀವು 4 ಜನ ಮುಂದೆ ಬನ್ನಿ. ಸಾಲ ನಿಂತ್ಕೊಳ್ಳಿ. ಈಗ ನಿಮ್ಮ ಮುಂದೆ 4 ಮಹಾದೇವಿ ವಿಗ್ರಹಗಳಿವೆ. ಆ ವಿಗ್ರಹದ ಮುಂದೆ ಆ ತಾಯಿಯನ್ನು ಅಲಂಕಾರ ಮಾಡಿಟ್ಟಿರೋ ಬಗೆ ಬಗೆಯ ಬಣ್ಣದ ಹೂವುಗಳಿವೆ. ಈಗ ನಿಮಗೆ 1 ನಿಮಿಷದ ಕಾಲಾವಕಾಶ ಕೊಡುತ್ತೆ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ. ಚೆನ್ನಾಗಿ ನೋಡ್ಕೊಂಬಿಡಿ. ನೋಡ್ಕೊಂಡಾದ ಮೇಲೆ ಆಗ ನಿಮ್ಮ ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಲಾಗುತ್ತೆ. ಆಮೇಲೆ ಏನು ಕಾಣೋದಿಲ್ಲ. ಆಮೇಲೆ ಆ ಹೂವನ್ನು ತಗೊಂಡು ನೀವು ತಾಯಿಯನ್ನು ಶೃಂಗರಿಸಬೇಕು. ಯಾರು ಎಷ್ಟು ಅದ್ಭುತವಾಗಿ ಶೃಂಗರಿಸ್ತಿರೋ ಮಹಾದೇವಿ ವಿಗ್ರಹನ ಅವರು ಗೆದ್ದ ಹಾಗೆ. ಪ್ರಾರಂಭ ಮಾಡ್ತೀರಾ? ಈಗ 1 ನಿಮಿಷ ಕಾಲಾವಕಾಶ ಇದೆ, ಎಲ್ಲ ನೋಡ್ಕೊಂಬಿಡಿ.
ಕಾಲಾವಕಾಶ ಮುಗೀತು. ಆ ಮಕ್ಕಳ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಮಕ್ಕಳ ಕಣ್ಣಿಗೆ ಪಟ್ಟಿ ಕಟ್ಟುವುದರಿಂದ ಅವ್ರಿಗೆ ಕಾಣೋದಿಲ್ಲ. ದಯವಿಟ್ಟು ಆ ಮಕ್ಕಳನ್ನ ಮುಂದೆ ತಂದು ಕೂರಿಸ್ಬಿಡಿ. ಹಾ, ನೀವೆಲ್ಲ ಹಿಂದೆ ಹೋಗ್ಬಿಡಿ. ಅಂತರ್ಪಟ ಬರಲಿ. ಈಗ ನಿಮ್ಮ ಸ್ಪರ್ಧೆಯ ಕಾಲಾವಕಾಶ ಶುರುವಾಗಿದೆ. ಪ್ರಾರಂಭಿಸಿ. ಇನ್ನು ಕೇವಲ 30 ಕ್ಷಣಗಳು ಮಾತ್ರ ಇವೆ ನೀವು ಅಲಂಕಾರ ಮುಗಿಸೋದಕ್ಕೆ. ನಿಮ್ಮ ಕಾಲಾವಕಾಶ ಮುಗೀತು. ಎಲ್ಲ ಮಕ್ಕಳು ಆಚೆ ಬನ್ನಿ. ಜನಗಳೇ, ಈಗ 4 ಜನ ಮಕ್ಕಳು ತಮ್ಮ ತಮ್ಮ ಮುಂದಿದ್ದ ಮಹಾದೇವಿ ವಿಗ್ರಹಕ್ಕೆ ಅಲಂಕಾರ ಮಾಡಿ ಮುಗಿಸಿದ್ದಾರೆ. ಈಗ ಯಾರು ಅತಿ ಹೆಚ್ಚು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೋ ಅವರು ಮುಂದಿನ ಸ್ಪರ್ಧೆಗೆ ಆಯ್ಕೆ ಆಗ್ತಾರೆ. ಈಗ ಮೊದಲ ವಿಗ್ರಹ ಹೇಗೆ ಅಲಂಕೃತಗೊಂಡಿದೆ ಅಂತ ನೋಡೋಣ. ಮೊದಲ ವಿಗ್ರಹ ತೋರ್ಸಪ್ಪ. ಈಗ ಶಿವಮ್ಮ ಮಾಡಿದ ಅಲಂಕಾರವನ್ನು ನಾವು ನೋಡಿದ್ವಿ. ಇನ್ನು ಮುಂದೆ ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳ ಮೊಮ್ಮಗಳು ಸೌಗಂಧಿಕಾ ಮಾಡಿರೋ ಅಲಂಕಾರವನ್ನು ನೋಡೋಣ. ತೆಗಿಯಪ್ಪ ಅವಕಂಠವನ್ನ. ಈಗ ಸೌಗಂಧಿಕಾ ಅವರು ಅಲಂಕರಿಸಿದ ವಿಗ್ರಹವನ್ನು ನೋಡಿದ್ವಿ. ಈಗ ಮುಂದಿನ ಸ್ಪರ್ಧಿ ವೀಣಾ ಅವರು ಹೇಗೆ ಅಲಂಕರಿಸಿದ್ದಾರೆ ನೋಡೋಣ. ತೆಗಿಯಪ್ಪ. ಈಗ 3 ಮಕ್ಕಳು ಅಲಂಕಾರ ಮಾಡಿರೋ 3 ಮಹಾತಾಯಿ ವಿಗ್ರಹಗಳನ್ನು ನಾವು ನೋಡಾಯಿತು. ಅದರಲ್ಲಿ ಉತ್ತಮ ಯಾವುದು, ಮಧ್ಯಮ ಯಾವುದು, ಅತ್ಯುತ್ತಮ ಯಾವುದು ಅನ್ನೋದು ನಾವು ನಿರ್ಧರಿಸೋದಕ್ಕೆ ಮುಂಚೆ 4ನೇ ವಿಗ್ರಹ ನಮ್ಮ ಹಿರಣ್ಮಯಿ ಅಲಂಕಾರ ಮಾಡಿರೋ ವಿಗ್ರಹ, ಅದನ್ನು ನೋಡೋಣ. ತೆಗಿಯಪ್ಪ.
ಈಗ 4 ಮಕ್ಕಳ ಪೈಕಿ ಸೌಗಂಧಿಕ ಉತ್ತಮವಾಗಿ ಅಲಂಕಾರ ಮಾಡಿದ್ದು ಅವಳನ್ನು ಅಂತಿಮ ಹಂತದ ಸ್ಪರ್ಧೆಗೆ ಆಯ್ಕೆ ಮಾಡಲಾಗಿದೆ. ಹಾಗೆ ಈ 4 ಮಕ್ಕಳ ಪೈಕಿ ಅತ್ಯದ್ಭುತವಾಗಿ ಅಲಂಕಾರ ಮಾಡಿರುವ ನಮ್ಮ ಹಿರಣ್ಮಯಿ ಕೂಡ ಅಂತಿಮ ಹಂತದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾಳೆ. ಕಡೆಯದಾಗಿ ಬಾಲಾಂಬಿಕೆಯನ್ನ ಆಯ್ಕೆ ಮಾಡೋ ಅಂತಿಮ ಹಂತದ ಸ್ಪರ್ಧೆ ನಾಳೆ ಇರುತ್ತೆ. ಇದು ಕಟ್ಟಕಡೆಯ ಹಾಗೂ ವಿಶೇಷ ಪಂದ್ಯವಾಗಿರುವುದರಿಂದ ಈ ಇಬ್ಬರು ಸ್ಪರ್ಧಿಗಳು ಈ ದಿನ ಇಡೀ ರಾತ್ರಿ ಗರ್ಭಗುಡಿಯಲ್ಲೇ ಕಾಲ ಕಳೆಯಬೇಕು. ಈ ಉದ್ದೇಶಿತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೋಸ್ಕರ ಮಕ್ಕಳ ತಂದೆ ತಾಯಿರು ನಮಗೆ ಸಹಕರಿಸಬೇಕು ಅಂತ ನಮ್ಮೆಲ್ಲರ ಕೋರಿಕೆ. ಈ 2 ಮಕ್ಕಳ ಉಸ್ತುವಾರಿಯ ಜವಾಬ್ದಾರಿಯನ್ನ ನಾನೇ ವಹಿಸಿರೋದ್ರಿಂದ ಮಕ್ಕಳ ತಂದೆ ತಾಯಿಗಳು ವೃಥಾ ಚಿಂತೆ ಪಡದೆ ನೆಮ್ಮದಿಯಾಗಿರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಈ 2 ಮಕ್ಕಳು ಅಮ್ಮನವ್ರ ಸನ್ನಿಧಾನದಲ್ಲಿ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಅಪಾಯ ಇಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ತು. ಹಿರಣ್ಮಯಿಗೊಂದು ಗತಿ ಕಾಣಿಸದೆ ಮಾಡ್ತೀನಿರೆ ನಿನಗೆ. ರಶ್ಮಿ ಅಮ್ಮ, ಇವತ್ತೊಂದು ರಾತ್ರಿ ಅಮ್ಮನವ್ರ ಗರ್ಭಗುಡಿ ಕಳೆದ್ಬಿಟ್ರೆ ಇನ್ನು ಉಳಿಯೋದು ಒಂದೇ ಒಂದು ಪಂದ್ಯ ನೋಡಿ. ಅದರಲ್ಲೂ ನಾನು ಗೆದ್ಬಿಟ್ರೆ ಬಾಲಂಬಿಕೆ ಆಗದ್ ನಾನೇ. ನೀನು ಸ್ಪರ್ಧೆಯಲ್ಲಿ ಗೆಲ್ಲೋದು ನನಗೆ ಖುಷಿನೇ ಕಂದ. ಆದರೆ ಇವತ್ತು ರಾತ್ರಿ ನೀನು ದೇವಸ್ಥಾನದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಒಬ್ಳೇ ಇರಬೇಕು ಅನ್ನೋದೇ ನನ್ನ ಚಿಂತೆ. ರಶ್ಮಿ ಅಮ್ಮ, ನಾನು ಯಾಕೆ ಒಬ್ಳೇ ಇರಲಿ? ನನ್ನ ಜೊತೆ ಸೌಗಂಧಿ ಇರ್ತಾಳೆ, ದೇಶಿಕರು ಇರ್ತಾರೆ, ದೇವಸ್ಥಾನದವ್ರು ಇರ್ತಾರೆ. ಹೌದು ರಶ್ಮಿ ಅವರೇ, ಅದು ಸ್ಪರ್ಧೆ ನಿಯಮ, ನಾವೇನೂ ಮಾಡೋಕ್ಕಾಗಲ್ಲ. ನಮ್ಮ ಮಗಳು ಇವತ್ತೊಂದು ರಾತ್ರಿ ಕಳೆದು ನಾಳೆ ಪಂದ್ಯದಲ್ಲಿ ಗೆದ್ದುಬಿಟ್ರೆ ನಮ್ಮ ಮಗಳು ಬಾಲಾಂಬಿಕೆಯಾಗಿ ನೋಡೋದು ನಮ್ಮ ಪುಣ್ಯ. ಆದರೆ ನನ್ನ ಚಿಂತೆನೇ ಬೇರೆ ಕಣ್ರಿ. ಹೇಳಿ, ಸಾಧ್ಯ ಆದರೆ ಪರಿಹಾರ ಮಾಡೋಣ. ನಮ್ಮ ಹಿರಣ್ಮಯಿ ಜೊತೆ ಇವತ್ತು ರಾತ್ರಿ ಆ ಸೌಗಂಧಿನೂ ಇರ್ತಾಳೆ. ಅಯ್ಯೋ, ಈ ಸ್ಪರ್ಧೆಗಿರ್ದೆ ಅಂತ ಯಾಕೆ ಇಡ್ಬೇಕಾಗಿತ್ತಮ್ಮ? ಈ ದೇವಸ್ಥಾನದ ಧರ್ಮದರ್ಶಿಗಳ ಮೊಮ್ಮಗಳನ್ನೇ ಬಾಲಾಂಬಿಕೆ ಅಂತ ಇಟ್ಟಿದ್ರೆ ಆಗ್ತಿತ್ತು. ನಾವೆಲ್ಲ ಸಹಾಯ ಮಾಡಿದಕ್ಕೆ ತಾನೆ ನೀನು ಅಂತಿಮ ಸುತ್ತವರೆಗೂ ಬಂದಿದ್ದು. ಇನ್ನು ಒಂದಿನ ಕಣೆ, ನಾಳೆ ನೀನು ಸ್ಪರ್ಧೆಯಲ್ಲಿ ಗೆದ್ಬಿಟ್ರೆ ನೀನೇ ಬಾಲಾಂಬಿಕೆ. ಇಷ್ಟೆಲ್ಲ ದಾಟ್ ಬಂದವಳಿಗೆ ಒಂದಿನ ಕಾಯಕ್ಕಾಗಲ್ವಾ? ಒಳ್ಳೆ ಆತ್ರಕ್ಕೆ ಆಂಜನೇಯನ್ ಥರ ಆಡ್ಬೇಡ, ಸ್ವಲ್ಪ ತಾಳ್ಮೇಲಿರು. ಮೂಗಿಗೆ ತುಪ್ಪ ಸವರ ಮಾತ್ರ ಯಾವಾಗಲೂ ಹೇಳ್ತೀರಾ ನೀನು ಮತ್ತೆ ಅಪ್ಪ. ಅಪ್ಪ ನನಗೆ ಸಹಾಯ ಮಾಡೋಕ್ಕಿಂತ ನನಗೆ ಕಷ್ಟನೇ ಜಾಸ್ತಿ ಆಯಿತು. ಇಲ್ಲಿ ಬೇರೆ ಇಡೀ ರಾತ್ರಿ ಒಂಟಿಯಾಗಿಡ್ಬೇಕು. ಒಂಟಿಯಲ್ಲೇ ಇರ್ತೀಯಾ? ಹಿರಣ್ಮಯಿನೂ ಇರ್ತಾಳಲ್ವಾ, ದೇಶಿಕರು ಇರ್ತಾರೆ. ಇನ್ನೇನು ನಿನಗೆ ಒಂಟಿತನ? ಮನೇಲೂ ನೀನು ಒಂಟಿಯಾಗೆ ತಾನೇ ಇರ್ತಿದ್ದು ಯಾವಾಗಲೂ. ಎಷ್ಟು ಸುಲಭವಾಗಿ ಹೇಳ್ತೀಯ ನೋಡು. ಆಯ್ತು ಬಿಡು, ನನ್ನ ಕಷ್ಟ ಯಾರಿಗೂ ಅರ್ಥನೇ ಆಗಲ್ಲ. ಇದ್ದು ನಾನು ಒಬ್ಬಳೇ ಸಾಯ್ತೀನಿ. ನಾಳೆ ಬೇರೆ ಕಾವಿ ಬಟ್ಟೆ ಹಾಕೋಬೇಕಂತೆ. ನನಗೆ ಮೊದಲೇ ಆ ಬಟ್ಟೆ ಆಗಲ್ಲ. ಆಯ್ತು, ಕಾವಿ ಬಟ್ಟೆ ಬೇಡ ಅಂತ ಮಾವಯ್ಯನ ಕೈ ಹೇಳಿಸ್ತೀನಿ. ತನ್ನ ಮಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ನಮ್ಮ ಹಿರಣ್ಮಯಿಗೆ ಏನು ಬೇಕಿದ್ರೂ ತೊಂದರೆ ಕೊಡ್ಬೋದು ಅವರು. ಅವ್ರೇನಮ್ಮ ತೊಂದರೆ ಮಾಡಕ್ ಸಾಧ್ಯ ನನಗೆ?
ಕೋಣೆ ಒಳಗ್ ಬಿಟ್ಮೇಲೆ ಇಡೀ ದೇವಸ್ಥಾನನ ಬಾಗಿಲು ಮುಚ್ಚಿರ್ತಾರೆ. ಕಾವಲ್ಗೆ ಜನ ಇರ್ತಾರೆ, ಯಾರು ಒಳಗಡೆ ಬರಕ್ಕಾಗಲ್ಲ. ಆ ಸೌಗಂಧಿ ಅಪ್ಪ ಬೇರೆ ಕಾಶಿ ಹಿಮಾಲಯದಿಂದ ಮಂತ್ರತಂತ್ರಗಳೆಲ್ಲ ಕಲ್ತ್ಕೊಂಡ್ ಬಂದಿದ್ದಾರೆ. ನಿನ್ ಮೇಲೂ ಮಾಟ ಮಂತ್ರ ಮಾಡಿ ಒಂದ್ ಹೋಗಿ ಇನ್ನೊಂದಾಗುತ್ತೆ ಅಂತ ಭಯಮ್ಮ ನನಗೆ. ನೀನೀಗ ಗೆಲ್ಬೇಕು ಅಂದ್ರೆ ಹಿರಣ್ಮಯಿನ ಸೋಲ್ಸೋದ್ರ ಕಡೆ ಗಮನ ಕೊಡ್ಬೇಕು. ಬಟ್ಟೆ ಬರೆ ಮತ್ತೊಂದು ಮಗ್ದೊಂದು ಅಲ್ಲ. ಅದಕ್ಕೆ ಅಲ್ವಾ ಎಲ್ಲ ಸಹಿಸ್ಕೊಂಡಿರೋದು. ಇಲ್ಲಾಂದ್ರೆ ಈ ಕೊಂಪೆಲಿ ಯಾರಿರ್ತಿದ್ರು? ದೇವ್ರ ಸನ್ನಿಧಾನದಲ್ಲಿದ್ಯಾ, ಹಾಗೆಲ್ಲ ಮಾತಾಡ್ಬಾರ್ದು ಕಣೆ ಸೌಗಂಧಿ. ನಾಳೆ ನೀನು ಬಾಲಾಂಬಿಕೆ ಆದ್ರೆ ನೀನು ದೇವ್ರ ಸಮಾನನೇ. ಆಗ ಜನಗಳು ನಿನ್ ಬಗ್ಗೆ ಏನ್ ಅನ್ಕೊಳ್ಳಲ್ಲ? ಆಯ್ತು, ನಿನ್ ಬುದ್ಧಿವಾದ ಶುರು ಮಾಡ್ಬೇಡ. ಹೋಗು ಮನೆಗೆ. ನೀನಿದ್ದಷ್ಟು ನನಗೆ ಸಿಟ್ಟು ಜಾಸ್ತಿ ಬರುತ್ತೆ, ಮತ್ತೆ ನನಗೆ ಹುಚ್ಚಿಡಿಯಕ್ಕೆ ಶುರು ಆಗುತ್ತೆ. ನೀನು ಹುಷಾರು, ಚೆನ್ನಾಗಿ ನಿದ್ದೆ ಮಾಡು. ನಾಳೆ ದೊಡ್ಡ ಸ್ಪರ್ಧೆನೇ ಇರುತ್ತೆ. ಆಯ್ತು, ತಲೆ ತಿನ್ಬೇಡ, ಹೋಗು. ಇವತ್ತು ರಾತ್ರಿ ಹಿರಣ್ಮಯಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಅದಕ್ಕೆಲ್ಲ ಹೆದರ್ಬೇಕಿಲ್ಲ ರಶ್ಮಿ ಅಮ್ಮ. ನನಗಿರೋದೆಲ್ಲಿ ಹೇಳು? ಆ ಟಿಪ್ಪು ಸುಂದ್ರಿ ಶ್ರೀರಕ್ಷಣಲ್ಲಿ. ಇಲ್ಲಿ ಅವ್ರ ತಂತ್ರ ಮಂತ್ರಗಳೆಲ್ಲ ಏನೂ ನಡೆಯೋದಿಲ್ಲ. ನಾನು ಆ ಅಮ್ಮನವ್ರ ಮಗಳು, ಅವರೇ ಕಾಪಾಡ್ತಾರೆ ನನ್ನನ್ನ. ನೀವೀಗ ಮನೆಗೆ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಾಳೆ ಏನು ಪಂದ್ಯ ನೋಡೋದಕ್ಕೆ ಸಿದ್ಧವಾಗಿ ಬನ್ನಿ. ಹೌದು ರಶ್ಮಿ ಅವರೇ, ಆ ಮಹಾತಾಯಿ ಶ್ರೀರಕ್ಷೆ ನಮ್ಮ ಮಗಳ ಮೇಲೆ ಯಾವಾಗೂ ಇದ್ದೇ ಇದೆ. ಅವರೇ ನಮ್ಮನ್ನು ಕಾಪಾಡ್ತಾರೆ. ನಾಳಿನ ಪಂದ್ಯ ಏನು ಅಂತ ಗೊತ್ತಿಲ್ಲ. ಅವಳಿಗೂ ನಿದ್ದೆ ಮಾಡೋಕ್ಕೆ ಸಮಯ ಬೇಕು. ನಾವು ಇದೇ ಚಿಂತೆಯಲ್ಲಿ ರಾತ್ರಿಯಲ್ಲಿ ನಿದ್ದೆಗೆಡೋದು ಬೇಡ. ಬನ್ನಿ ಹೋಗೋಣ. ಮಕ್ಕಳನ್ನ ಈ ರೀತಿ ಒಂಟಿಯಾಗಿ ದೇವಸ್ಥಾನದಲ್ಲಿ ಬಿಟ್ಟು ಹೋಗೋ ಈ ಸ್ಪರ್ಧೆ ನಿಯಮಗಳನ್ನ ಈ ಸ್ಪರ್ಧೆ ಅವ್ರು ನಮಗೆ ಮೊದಲೇ ಹೇಳಬೇಕಾಗಿತ್ತು. ಇವಾಗ ನೋಡಿ ನಾವೆಂಥ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀವಿ. ರಶ್ಮಿ ಅಮ್ಮ, ನಿಮಗೆ ಅಷ್ಟು ದುಃಖ ಆಗತ್ತೆ ಅಂದರೆ ನಾನು ಮನೆಗೆ ಬಂದ್ಬಿಡ್ತೀನಿ. ನನಗೆ ಈ ಬಾಲಾಂಬಿಕೆ ಎಲ್ಲ ಏನೂ ಬೇಡ. ಅಯ್ಯಯ್ಯೋ ಬೇಡ ಕಣಮ್ಮ, ನೀನಿಲ್ಲೊಬ್ಳೇ ಇರ್ತೀಯ ಅಂತ ನನಗೆ ಆತಂಕ ಆಯ್ತಷ್ಟೆ. ನಿನಗಿರೋ ಧೈರ್ಯನೂ ನಮಗಿಲ್ದಂಗೆ ಆಗೋಯ್ತು. ಸರಿ, ನೀನಿಲ್ಲೇ ಆರಾಮಾಗಿ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲ್ಕೋ. ಸರಿ ರಶ್ಮಿ ಅಮ್ಮ. ಅಪ್ಪ, ನಾನು ಹೋಗಿ ಬರ್ತೀನಿ. ರಶ್ಮಿ ಅಮ್ಮ, ನಾನಿನ್ ಬರ್ತೀನಿ.